ನಾವು ಅಕ್ಕಿ ಬಿಟ್ಟಿಲ್ಲ, ಹಾ ದೊಡ್ಡದ್ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ. ಇವೆಲ್ಲ ಸೀಲ್ ಗಾಡಿ ಇಲ್ಲ ಸರ್, ಯಾವ್ದು ಸೀಲ್ ಗಾಡಿ ಇಲ್ಲ. ಹಾ ಅದೇ ಅದೊಂದು ಸೀಲ್ ಗಾಡಿ ಇದೆ, ಅವೆರಡು ಸೀಲ್ ಗಾಡಿ ಇದೆ. ನಮ್ಮ ಮನೆಯಲ್ಲಿ ಇವೆಲ್ಲ ನಮ್ಗೆ ತುಂಬಾ ಇಷ್ಟ ಗುಲ್ದಾರ್ ಕಲೆಕ್ಷನ್ ಸರ್. ಇದು ನಮ್ಮ ಮನೆ ಮಗ್ಸಿಲ್ಲ ಇನ್ನು. ಸರ್ ಈ ತರ ಎಲ್ಲ ಅಕ್ಕಿ ಆಡಿದ್ಯಾ ಅಂತಂದ್ರೆ ನಾವು ಬಂದಾಗಿಂದ ನೋಡ್ತಾ ಇದ್ದೀನಿ ಸರ್. ನಿಮ್ ಟಿ ಶರ್ಟ್ ಇಂದ ಒಂದು ರೇಗ್ದಾರ್ ಫೋಟೋ ಇದೆ, ಹೌದು. ಅದ್ರ ಬಗ್ಗೆ ಹೇಳಿ ಸರ್. ಇದೇ ಮೂಲನ ಅಥವಾ ಅದೇ ಬೇರೆ ಸರ್? ಒಂದ್ 150 ಮೇಲೆ ಬಾಜಿ ಹೊಡೆದಿ 11 ಅವರ್ ಗಂಟಾನು ಆಡಿ ಒಳ್ಳೆ ಫಿನಿಶಿಂಗ್ ಮಾಡಿದೆ. ಫ್ರೆಂಡ್ಸ್ ಒಂದು 15-12 ವರ್ಷ ಫ್ರೆಂಡ್ ಆಗಿದ್ದೀವಿ. ಮಹೇಶ್ ಅವ್ರ ಹತ್ರ ನೋಡ್ತಾ ಇದ್ದೀನಿ ಅಕ್ಕಿ ಮಡಗಿರೋದು. ತುಂಬಾ ಕಷ್ಟ ಬಿದ್ದಿದ್ದಾರೆ. ನಿಮ್ಗೆ ಸಿಕ್ಕದೊಂದು ಸಲ್ಮಾನ. ಸರ್ ಇನ್ನೊಂದು ಜಾಕ್ ತಂದಿದ್ದೀರಾ, ಇದ್ರ ಬಗ್ಗೆ ಹೇಳಿ ಸರ್. ಇದು ಒಳ್ಳೆ ಅಕ್ಕಿ ಸರ್. ಇದು ಪಟಗಳು ನಮ್ಮ ಮನೆ ಮೇಲೆ ಆಡೈತೆ. ಎಲ್ಲ ಒಂದೆರಡು ಪಟ ಮಾಡ್ತಿದ್ದೆ, ಎರಡು ಮಿಸ್ ಆಗಿದೆ. ಸ್ವಲ್ಪ ಟೈಮ್ ಮಾಡಿನೇ ಅದಕ್ಕೂ ಒಳ್ಳೆ ಜೊತೆಗೀತೆ ಮಾಡಿಸಿ ಮರಿ ಮಾಡಿಸಿ ನೆಕ್ಸ್ಟ್ ವರ್ಷ ಮುಂದೆ ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀರಾ ಸರ್? ಹೌದು ಸರ್ ಇನ್ನೊಂದು ಅಕ್ಕಿ ತಂದಿದ್ದೀರಾ, ಈ ಅಕ್ಕಿ ಬಗ್ಗೆ ತಿಳ್ಸ್ಕೊಂಡ್ ಕೊಡಿ ಸರ್ ನಮ್ಮ ವ್ಯೂವರ್ಸ್ಗೆ. ಸರ್ ಇದು ಇಲ್ಲೇ NLS ಫೀಲ್ಡ್ ಅಂತ ಇದೆ, ಅಲ್ಲೇ ನಾವು ಹೋದ ವರ್ಷ ಅಕ್ಕಿ ದಸ್ತಾ ಮಾಡಕ್ ಹೋದಾಗ ಸೀಲಿಗೆ ರೆಡಿ ಮಾಡ್ಬೇಕಾದ್ರೆ ಅಲ್ಲಿ ತುಂಬಾ ಜಂಗ್ಲಿಗಳು ಕುತ್ಕೊಳ್ಳುತ್ತೆ. ಅದ್ರ ಜೊತೆ ನೆಲದಲ್ಲಿ ಮೇಯ್ತಾ ಇರುತ್ತೆ. ಅದ್ರ ಜೊತೆ ಬಂದು ಒಂದ್ ಏಟ್ ಹೊಡೆದಿ ಹಿಂಗ್ ಕೆಳಗಡೆ ಬಿದ್ದೋಯ್ತು ಅಕ್ಕಿ. ಅವಾಗ ನಮ್ ಹುಡ್ಗನ್ ಕಳ್ಸಿ ಗೋಧಿ ತರ್ಸ್ಕೊಂಡು ಅಕ್ಕಿ ಹಿಡಿದ್ವಿ. ಬಾಲ ಗೀಲ ರೆಕ್ಕೆ ಕಾಲ್ ನೋಡಿ ಇದ್ರದ್ದು ಎಲ್ಲ ಕೂರ್ಲು ಅದು ಇದೆಲ್ಲ ತಗ್ಲಾಕೊಂಡು ಬಿದೋಗಿತ್ತು ಅಕ್ಕಿ. ಇನ್ನೊಂದ್ 2-3 ದಿನ ಬಿಟ್ಟಿರೋ ಅಕ್ಕಿ ಸತ್ತೋಗ್ಬಿಟ್ಟಿರೋದು. ಅವಾಗ ನಾನು ಅಕ್ಕಿ ಹಿಡ್ಕೊಂಡೆ. ನಮ್ ಹುಡ್ಗ ಅಣ್ಣ ಬೇಡ ಅಣ್ಣ, ಇದು ಬೇಡ ನಮ್ಗೆ, ಇದು ಬಿಟ್ಬಿಡು ಇಲ್ಲೇ ಎಲ್ಲೋ ಅಂತ ಇದ್ದ. ನಾವ್ ಅದನ್ನ ತಗೊಂಡ್ಬಂದು ಹಿಂಗ್ ಮಾಡಿದೀವಿ. ಇವಾಗ ಈ ಲಾಫ್ಟಲ್ಲಿ ಅವ್ನ್ ತುಂಬಾ ಇಷ್ಟ ಅಂದ್ರೆ ಇದೊಂದೇ. ನೋಡಿ ಫ್ರೆಂಡ್ಸ್, ಅಕ್ಕಿ ಇವ್ರಿಗೆ ಸಿಕ್ಕಿರೋ ಅಕ್ಕಿ ಇದು ನೋಡಿ. ಅಕ್ಕಿ ಎತ್ಕೊಂಡ್ ಬೇರೆಯವ್ರಾಗಿದ್ರೆ ಅಕ್ಕಿ ಬಿಟ್ಬಿಟ್ಟು ಹೊಂಟೋಗಿರೋರು ನೋಡಿ. ಅಕ್ಕಿ ಎತ್ಕೊಂಬಂದು ರೆಡಿ ಮಾಡಿ ಸರ್. ಇದ್ರಲ್ಲೆಲ್ಲ ಅಕ್ಕಿ ಆಡಿದ್ಯಾ? ಇದ್ರಲ್ಲೂ ಅಕ್ಕಿ ಆಡಿದೆ ಸರ್ ತುಂಬಾ. ಇದಕ್ಕೆ ಯಾವ್ದು ಹಾಕಿದ್ರಿ ಸರ್ ಫೀಮೇಲು? ಇದಕ್ಕೆ ಒಂದು ಧೂಮ ಎಣ್ಣೆ ಹಾಕಿದ್ವಿ. ಅದು ಬಂದಿತ್ತು ಒಂದ್ 2-3 ಕಳ್ಳಿ ಪಡ್ದಲ್ಲೇ ಒಂದ್ 2.5 ಅವರ್ 3 ಅವರ್ ಆ ತರ ಎಲ್ಲ ಬಂದಿತ್ತು. ಬರೋ ವರ್ಷಕ್ಕೆ ಅದನ್ನ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, 11 ಅವರ್ ಅಕ್ಕಿ ಆಡ್ತಲ್ಲ ಇವ್ರ ಮನೆಯಲ್ಲಿ. ಅದ್ರ ಅಪ್ಪ ಸರ್ ಇದು, ಅಪ್ಪ ಫ್ರೆಂಡ್ಸ್ ಇದು ನೋಡಿ. ಕಣ್ಣು ಎಷ್ಟು ಅಕ್ಕಿ ಶುದ್ಧವಾಗಿದೆ ಅಂತ. 8 ವರ್ಷದ ಗಂಡಿದು ನೋಡಿ. ಇನ್ನ ಪಟ ಮಾಡ್ತಾ ಇದೆ ಇದಕ್ಕಿ ನೋಡಿ, ಕಣ್ಣು ಹೆಂಗಿದೆ ಅಂತ ಸರ್. ಇದು ನಿಮ್ ಫೇವ್ರೇಟ್ ಅಕ್ಕಿನ ಸರ್ ಇದು ನಿಮ್ಮ ಮನೆಗೆ? ಹೌದು ಸರ್. ಸರ್ ಇನ್ನ ಪಟ ಮಾಡ್ತಾ ಇದೆ ಇದು? ಹೌದು ಮಾಡ್ತಾ ಇದೆ. ಇದನ್ನ ಆಕಾಶಕ್ಕೆ ಬಿಟ್ಟಿದ್ದೀರಾ ಸರ್? ಇಲ್ಲ ಸರ್ ಬಿಟ್ಟಿಲ್ಲ. ಇದು ಬೇರೆಯವ್ರ ಮನೆಯಿಂದ ತಗೊಂಡ್ಬಂದಿದ್ದು. ಬಿಟ್ಟಿಲ್ಲ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ಜೊತೆ ತೋರಿಸ್ಕೊಂಡು ಕೊಡಿ ಸರ್, ಯಾವ್ದು ಇದು ಅಂತ. ಇದು ನಮ್ಮ ರೆಡ್ ದಾರ್ಗಳೆಲ್ಲ. ಓಕೆ ಸರ್, ರೆಡ್ ದಾರ್ ಕಲೆಕ್ಷನ್. ಸರ್ ಇದೆಲ್ಲ ಅಕ್ಕಿ ಹೆಂಗ್ ಸೇರಿಸಿದ್ರಿ ಸರ್ ಇವೆಲ್ಲ ರೆಡ್ ದಾರ್ಗಳು? ಇದೆಲ್ಲ ನಮ್ಮ ಮನೇಲೂ ಸ್ವಲ್ಪ ಪಟ ಆಗಿದೆ. ಬೇರೆ ಸರ್ ಮೇಯ್ನು ಅಪ್ಪ ಅಮ್ಮ ತೋರಿಸಿ ಸರ್. ಇದ್ರ ಮೂಲ ಅದೇ ಸರ್, ಇಲ್ಲಿದೆ ನೋಡಿ. ಇದು ಎಷ್ಟು ವರ್ಷ ಸರ್ ಗಂಡಿದು? ಇದು ಅದು ಒಂದು 8 ವರ್ಷ 9 ವರ್ಷ ಆಗಿದೆ ಸರ್. ಅದಕ್ಕೆ ಸರ್ ಅಕ್ಕಿ ಎಲ್ಲಿಂದ ತಂದಿ ಸರ್ ನೀವು? ಅದು ನಮ್ಮ ಬ್ರದರ್ ಅವರು ಕೊಟ್ಟಿದ್ದು ನನಗೆ, ಬೇರೆಯವ್ರ ಮನೆಯಿಂದ ತಗೊಂಡಿದ್ದು. ಅಕ್ಕಿ ತರಿಸಿ ಅದ್ರಲ್ಲಿ ಅಕ್ಕಿ ಆಡ್ತಿದೆ ಸರ್ ಅದು? ಹೌದು, ಅದೇ 11 ಅವರ್ 8 ನಿಮಿಷ ಆಡ್ತು ಅನ್ನಲ್ಲ, ಅದ್ರಪ್ಪ ಅದು. ಅದ್ರ ಆ ಜೊತೆಯಿಂದ ಎಲ್ಲ ಅಕ್ಕಿನೂ ಆಡ್ತಾ ಇದೆ. ಇವಾಗ ಈ ಹೆಣ್ಣು ಹಾಕಿದೀವಿ. ಇನ್ನೊಂದು ನಮ್ಮ ಬ್ರದರ್ ಮನೇಲಿ ತಾಮ್ರಲ್ಲಿ ಹೆಣ್ಣಿದೆ, ಅದು ಹಾಕಿದೀವಿ. 2ರಲ್ಲೂ ಅಕ್ಕಿ ಆಡ್ತಾ ಇದೆ ಸರ್. ಓಕೆ ಸರ್, ಆ ಜೊತೆಲಿ ಅಕ್ಕಿ ಆಡ್ತಾ ಇದೆ. ಹೌದು. ಅಂದ್ರೆ ಬಾಜಿ ಎಲ್ಲ ಯಾವ ತರ ಸರ್? ದೂರ ಬರ ಎಲ್ಲ ಚೆನ್ನಾಗಿದ್ಯಾ ಸರ್? ಅದೇ ಸೀಲಿಗೆ ಬಿಟ್ಟಿದ್ವಲ್ಲ 11 ಅವರ್ 8 ನಿಮಿಷ, ಅವತ್ತೇ ಒಂದು 100-150 ಹೊಡೆದಿ ಅಕ್ಕಿ ಆಡಿದೆ 11 ಅವರ್ಗೆ. 11 ಅವರ್ ಬಾಜಿ ಆ ತರ ಬಾಜಿ ಇಟ್ಕೊಂಡು ಅದು ಹಂಗ ಆಡಿದೆ. ಓಕೆ ಸರ್, ಸಿಕ್ಕಾಪಟ್ಟೆ ಬಾಜಿ ಇತ್ತು. ಹೌದು ಸರ್. ಏನ್ ಬಾಲ ಕಟ್ ಬಿಡ್ಬೇಕಾ ಅಥವಾ ಹಂಗೆ ಓಪನ್ ಬಾಲ್ ಬಿಟ್ಟು ಬಿಡ್ತೀರಾ ಸರ್? ಇಲ್ಲ ಸರ್, ನಾವು 8 ಬಾಲ ಲಾಕ್ ಮಾಡಿದ್ದು. ಬಾಲ ಲಾಕ್ ಮಾಡಿ ಹಾಕಿ ಬಿಡೋದು ನಾವು. ಓಕೆ ಸರ್, ಇಲ್ಲಾಂದ್ರೆ ಬಾಜಿಗೆ ಹಂಗೆ ಬಿದ್ದೋಗುತ್ತೆ ಕೆಳಗಡೆ. ಹೌದು, ಸಿಕ್ಕಾಪಟ್ಟೆ ಬಾಜಿ ಅಂತೀರಾ ಇದ್ರಲ್ಲಿ? ಹೌದು. ಓಕೆ ಸರ್. ಸರ್ ಇನ್ನೊಂದು ನಾನು ಏನ್ ಕೇಳಬೇಕು ಅಂತಂದ್ರೆ, ನಾವು ಬಂದಾಗಿಂದ ನೋಡ್ತಾ ಇದ್ದೀನಿ ಸರ್, ನಿಮ್ ಟಿ ಶರ್ಟ್ ಇಂದ ಒಂದು ರೇಗ್ದಾರ್ ಫೋಟೋ ಇದೆ. ಅದ್ರ ಬಗ್ಗೆ ಹೇಳಿ ಸರ್. ಇದೇ ಮೂಲನ ಅಥವಾ ಅದೇ ಬೇರೆನಾ ಸರ್? ಇಲ್ಲ ಸರ್, ಇದೇ ಮೂಲನ. ಅದೂನು ಅದೇ 11 ಅವರ್ 8 ನಿಮಿಷ ಆಡಿದ್ದು. ಅದಂದ್ರೆ ನಮಗ್ ತುಂಬಾ ಇಷ್ಟ. ಅದು ಒಂದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗ್ ಸಿಕ್ಕಿದ್ದಕ್ಕಿ ಹುಡುಗನ ಹಿಡ್ಕೊಂಡ್ ಬಂದಿದ್ದು. ಅದು ಒಂದ್ 5 ಅವರ್ ಅಕ್ಕಿ ಬಂದಿತ್ತು ನಮ್ಮ ಹತ್ರ. ಓಕೆ ಸರ್. ಆಮೇಲೆ ನಮ್ ಬ್ರದರ್ ಒಬ್ರು ಒಂದಿನ ನಮ್ಮ ಮನೆಗೆ ಅಕ್ಕಿ ನೋಡಕ್ ಬಂದಾಗ, ಇದು ನಮ್ದೇ ಅಕ್ಕಿ ಕಳ್ದೋಗಿದ್ದು ಅಂತ ಹೇಳಿದ್ದು. ತುಂಬಾ ಒಳ್ಳೆ ಅಕ್ಕಿ ಸರ್ ಅದು. ತುಂಬಾ ಒಳ್ಳೆ ಅಕ್ಕಿ.
ಹಾ ಅದು ಹೋದ ವರ್ಷ ಬಿಡ್ಬೇಕಾದ್ರೆ ಅಕ್ಕಿ ಮಿಸ್ ಆಗೋಯ್ತು ಅದು. ಅಕ್ಕಿ ಅದು ಕಳ್ದೋಗಿದೆ ಸರ್ ಅದು. ಹೌದು. ಹಾ 11 ಅವರ್ 8 ನಿಮಿಷ ಆಡ್ಬೇಕಾದ್ರೆ ಒಂದ್ 150 ಮೇಲೆ ಬಾಜಿ ಹೊಡೆದು 11 ಅವರ್ ಗಂಟಾನು ಆಡಿ ಒಳ್ಳೆ ಫಿನಿಶಿಂಗ್ ಮಾಡಿದ್ದೆ ಅಕ್ಕಿ. ಒಳ್ಳೆ ಅಕ್ಕಿ ಅದೆಲ್ಲ ಅಕ್ಕಿ ಅನ್ಬಾರ್ದು, ದೇವ್ರ ತರ ಅದೆಲ್ಲ. ಸರ್ ಇವತ್ತಿಲ್ಲ ಅದು. ನೋಡೋಣ ಮುಂದಿನ ಟೈಮಲ್ಲಿ ಹಾ ನೋಡೋಣ, ಬಿಡೋಣ. ನೋಡಿ ಫ್ರೆಂಡ್ಸ್, ಒಂದ್ ಅಕ್ಕಿ 150 ಬಾಜಿ ಹೊಡಿತೆ ಅಂದ್ರೆ ಅದು ಸುಲಭ ಅಲ್ಲ. ಅಂತ ಅಕ್ಕಿ ಬಾಜಿ ಹೊಡೆದು 12 ಅವರ್ ಅಕ್ಕಿ ಫಿನಿಶ್ ಮಾಡಿದೆ ಅಂದ್ರೆ ಅದಕ್ಕೆ ಗ್ರೇಡ್ಸ್ ಆಫ್ ಹೇಳ್ಬೇಕು ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ಸ್, ಇದೇ ರೇಗ್ದಾರ್ ಅದು. ಅಕ್ಕಿ ಫೋಟೋ ಹಾಕ್ಸ್ಕೊಂಡಿದ್ದಾರೆ ನೋಡಿ, ಅಕ್ಕಿ ಮೇಲೆ ಎಷ್ಟು ಇಷ್ಟ ಆಗಿದೆ ಅಂತ ಇವ್ರಿಗೆ. ಸರ್ ಅದು ಪಟ್ಟದಲ್ಲೇ ಸಿಕ್ತಾ ಅಥವಾ ನಿಮ್ಗೆ ದೊಡ್ಡ ಅಕ್ಕಿ ಸಿಕ್ತಾ? ಇಲ್ಲ ಸರ್, ಪಟ್ಟದಲ್ಲೇ ಸಿಕ್ಕಿದ್ದು. ನಾವು ಸಿಕ್ಕಿದಾಗ ಒಂದ್ 5-6 ಕಳ್ಳಿ ಇರ್ಬೋದು ಅಷ್ಟೇ. ನಮ್ಮನೇಲಿ ಅದೊಂದು 3 ವರ್ಷ ಇತ್ತು ಸರ್ ಅಕ್ಕಿ. 3 ವರ್ಷ ಅಕ್ಕಿ ಬಿಟ್ಟು ಆಮೇಲೆ ಅಕ್ಕಿ ಬಿಟ್ಟರೆ ಇವಾಗ ರೀಸೆಂಟ್ ಆಗಿ ಕಳ್ದೋಗಿದೆ ಅದು. ಹೌದು. ಅದ್ರ ಪಟ ಯಾವುದು? ಮಕ್ಳು ಇದು ಹೆಣ್ಪಟ, ಇದು ಇದು ಗಂಡ್ಪಟ. Okay. ನಾವು ಜೊತೆಗಂತ ಹೊಡೆದಿಟ್ಕೊಂಡಿದೀವಿ. ಅಂದ್ರೆ ಚಿಕ್ಕ ಜೊತೆ ಮಾಡಿ ಅಕ್ಕಿ ಇಟ್ಕೊಂಡಿದ್ದೀರಾ, ಹೌದು. ಲೈನಿಗೆ ಬೇಕಾಗುತ್ತೆ ಮುಂದೆ ಫ್ಯೂಚರ್ಗೆ ಅಂತ. ಹೌದು. ಓಕೆ ಸರ್, ಇದರಲ್ಲಿ ಚಿಕ್ಕ ಜೊತೆಲಿ ಪಟ ಮಾಡಿ ಪಟ ಬಿಟ್ಟಿದ್ದೀರಾ ಸರ್? ಇಲ್ಲ ಸರ್, ಇನ್ನ ಬಿಟ್ಟಿಲ್ಲ. ಇನ್ನ ಪಟ ಇದೆ ಪಟನ ಅಥವಾ ಇಲ್ಲ, ದೊಡ್ಡದಾಗಿದೆ. ನಾವ್ ಯಾವ್ದು ಇನ್ನ ಜೊತೆ ಮಾಡಿಲ್ಲ. ಓಕೆ ಸರ್, ಓಕೆ ಓಕೆ. ಮತ್ತೆ ನಮ್ಮ ಹತ್ರ ಫಸ್ಟ್ ವರ್ಷ 11 ಅವರ್ 8 ನಿಮಿಷ ಆಡ್ತಲ್ಲ, ಅದ್ರ ಮಕ್ಳುಗಳು ಇದೆ, ಅದು ತೋರಿಸ್ತೀನಿ. ಓಕೆ ಸರ್, ಓಕೆ ಸರ್. ಇವ್ಯಾವ ಸರ್ ಅಕ್ಕಿಗಳು ಇವು? ಸರ್ ಇದು ನಮ್ಮ ಮನೆ ಮಗ್ಸಿಲ್ಲ ಇನ್ನು. ಸರ್ ಈ ಥರ ಎಲ್ಲ ಅಕ್ಕಿ ಆಡಿದ್ಯಾ? ಹ್ಞೂ ಸರ್, ಆಡಿದೆ. ಇದೂನು ಬಿಡಕ್ಕೆ ಇಟ್ಕೊಂಡಿರೋದು, ಇದು ಬಿಡಕ್ಕೆ ಇಟ್ಕೊಂಡಿರೋದು, ಇದೆಲ್ಲ ಬಿಡಕ್ಕೆ ಇಟ್ಕೊಂಡಿರೋದು ನಮ್ಮ ಮಗ್ಸಿಗಳ ಸರ್? ಹೌದು. ಓಕೆ ಸರ್. ಸರ್ ಈ ಥರ ಎಲ್ಲ ಬಾಜಿ ಎಲ್ಲ ಯಾವ ಥರ ಸರ್ ಇದರಲ್ಲಿ? ಇದರಲ್ಲೂ ತುಂಬಾ ಚೆನ್ನಾಗಿದೆ. ದೂರ ಬರ ಎಲ್ಲ ಚೆನ್ನಾಗಿದೆ ಸರ್ ಇದರಲ್ಲಿ? ಹ್ಞೂ, ಎಲ್ಲ ಚೆನ್ನಾಗಿದೆ ಸರ್. ಈ ಮಕ್ಷಿಗಳು ನಿಮ್ಗೆ ಹೆಂಗ್ ಕಲೆಕ್ಷನ್ ಮಾಡಿದ್ರು ಸರ್ ಇವೆಲ್ಲ? ಯಾರ ಮನೆ? ಇದು ನಮ್ಮ ಮನೆಯಿಂದ ಹಳೇದು ಸರ್. ಆ ಗುಂಡಾರ್ಗಳು ಹೆಂಗಿದ್ವು ಅದೇ ತರ ಮಕ್ಷಿನೂ ಹಳೇದು ಇದೆ ನಮ್ಮ ಹತ್ರ. ಹಳೆ ಸೇಲ್ಸ್ ನೀವು ಪಟ ಮಾಡ್ಕೊಂಡಿದ್ದೀರಾ ಸರ್ ಇವಾಗ? ಹೌದು ಸರ್. ಸರ್ ಇವಾಗ ನಿಮ್ಮ ಮನೆ ಮೈನ್ ಕಲೆಕ್ಷನ್ಗಳು ತೋರಿಸಿ ಸರ್, ನಿಮ್ಮ ಮನೆ ಕಲೆಕ್ಷನ್ಗಳು. ನಮ್ಮ ಮನೆಯಲ್ಲಿ ಗುಲ್ದಾರು ಇದು ನಮ್ಗೆ ತುಂಬಾ ಇಷ್ಟ. ಗುಲ್ದಾರ್ ಕಲೆಕ್ಷನ್ಗಳು ಸರ್ ಇವೆಲ್ಲ? ಹೌದು ಸರ್. ಇದ್ರ ಅಪ್ಪ ಅಮ್ಮ ಮಗ ಎಲ್ಲ ಯಾರ್ದು ಸರ್ ಇದು? ಇದೆಲ್ಲ ನಾವು ತಗೊಂಡ್ಬಂದಿರೋದು ಸರ್. ಓಕೆ ಓಕೆ ಸರ್. ಇದೆಲ್ಲ ನಮ್ಮ ಮನೆ ಹಳೇದು, ಒಂದು 7-8 ವರ್ಷದಿಂದ ಇರೋದು. ಸರ್, 8-9 ವರ್ಷದಿಂದ ಅಕ್ಕಿ ಐತಿವಲ್ಲ? ಓಕೆ ಸರ್, ಎಲ್ಲ ಗುಲ್ದಾರ್ ಕಲೆಕ್ಷನ್ ಸರ್. ಹೌದು. ಸರ್ ನಿಮ್ಗೆ ಗುಲ್ದಾರ್ ಯಾಕೆ ಇಷ್ಟ ಆಯ್ತು ಸರ್? ಇವಾಗ ತಾಮ್ರಲ್ಲೂ ಎಷ್ಟೊಂಥರ ಇದೆ. ಹೌದು. ನಿಮ್ ಗುಲ್ದಾರ್ ಕಲೆಕ್ಷನ್ ಮಾಡ್ಬೇಕು ಅಂತ ಹೆಂಗ್ ಬಂತು ಸರ್ ಆಸೆ? ನನ್ಗೆ ಗುಲ್ದಾರು ತಾಮ್ರಲ್ಲೆಲ್ಲ ಸ್ವಲ್ಪ ತುಂಬಾ ಇಷ್ಟ ಸರ್. ರೇಗ್ದಾರು ತಾಮ್ರಲ್ಲು ಎಲ್ಲ ಸ್ವಲ್ಪ ಜಾಸ್ತಿ ಇಷ್ಟ, ಅದಕ್ಕೆ. ಓಕೆ ಸರ್. ಇವಾಗ ಅಕ್ಕಿ ಬಿಟ್ಟಿದ್ದೀರಾ ಗುಲ್ದಾರು? ಹೌದು. ಇವೆಲ್ಲ ಸೀಲ್ ಗಾಡಿ ಇದೆಯಾ ಸರ್ ಇವೆಲ್ಲ? ಇಲ್ಲ ಸರ್, ಯಾವ್ದು ಸೀಲ್ ಗಾಡಿ ಇಲ್ಲ. ಅದೇ ಅದೊಂದು ಸೀಲ್ ಗಾಡಿ ಇದೆ, ಅವೆರಡು ಸೀಲ್ ಗಾಡಿ ಇದೆ. ಇನ್ನು ಇವೆಲ್ಲ ದೊಡ್ಡವು ಸರ್. ಇದೆಲ್ಲ ಹಳೇದು. ಒಂದ್ 7-8 ವರ್ಷದಿಂದ ನಮ್ಮ ಮನೇಲಿ ಇರೋವು ಇವೆಲ್ಲ. ದೊಡ್ಡ ಅಕ್ಕಿ ದೊಡ್ಡ ಮಾಡಿ ನೀವು ಇಟ್ಕೊಂಡಿದ್ದೀರಾ? ಹೌದು. ಮುಂದಕ್ಕೆ ಬಿಡೋಣ ಅಂತ? ಹೌದು. ಓಕೆ ಸರ್. ಸರ್ ಇದ್ರ ಅಪ್ಪ ಅಮ್ಮ ತೋರ್ಸ್ಕೊಂಡ್ ಕೊಡಿ ಸರ್. ಇದು ಸರ್ ಇದ್ರಪ್ಪ ಇದು. ಇದೂನು ನಮ್ಮ ಹತ್ರ ಆಡಿದೆ ಸರ್, 4-5 ಅವರ್ ಅಕ್ಕಿ ಆಡಿದೆ. ಓಕೆ ಸರ್. ಇದು ಸೀಲ್ ಗಾಡಿ ಇದೆಯಾ? ಇಲ್ಲ, ನಾರ್ಮಲ್ ಆಗಿ ಆಡಿದೆ. ಸರ್ ಇದ್ರ ಅಮ್ಮ? ಅದ್ರಮ್ಮ ಸರ್ ಇದು. ಓಕೆ. ಇದಕ್ಕೂ ತುಂಬಾ ಒಳ್ಳೆ ಅಕ್ಕಿ ಇದು. ಇದು ನಿಮ್ ಫೇವ್ರೇಟ್ ಜೊತೆ ಅಂತ ಇಷ್ಟ? ಓಕೆ ಸರ್, ಓಕೆ. ಈ ತರ ಎಲ್ಲ ಫುಲ್ ಅದೇ ಮಗನೇ ಸರ್ ಆಡಿರೋದು ಇವತ್ತು? ಹೌದು, ಇದ್ರ ಅಪ್ಪ ಅಮ್ಮ ಸರ್. ಇದಕ್ಕೂ ಮತ್ತೆ ಇದಕ್ಕೂ ಜೊತೆ ಹಾಕ್ಬೇಕು ಅಂತ ಹೆಂಗ್ ಅನ್ಸುತ್ತೆ ಸರ್ ನಿಮ್ಗೆ? ಅದೇ ಸರ್, ನೋಡ್ಕೊಂಡು ನಾವು ಬಾಜಿ ಗೀಜಿ ಇದು ಕಡಿಮೆ ಅದಕ್ಕೆ ಜಾಸ್ತಿ ಆ ತರ ನೋಡ್ಕೊಂಡು ಜೊತೆ ಮಾಡಿರೋದು. ಓಕೆ ಸರ್. ಇನ್ನೊಂದು ಅದ್ರ ಪಟನೂ ಒಂದೈತೆ, ರೇಗ್ದಾರ್ ಗಂಡೊಂದು, ಅದು ತೋರಿಸ್ಕೊಡ್ತೀನಿ. ಓಕೆ ಸರ್. ಮತ್ತೆ ಇದೇ ಜೊತೆಗೆ ಇನ್ನೊಂದು ಪಟ ಬಂದಿರೋದು. ಇದನ್ನ ನಾವು ಅಕ್ಕಿ ಬಿಟ್ಟಿಲ್ಲ, ದೊಡ್ಡದ್ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ. ಹೊಡೆದಿಟ್ಕೊಂಡಿದ್ದೀರಾ ಸರ್, ಮುಂದೆ ಫ್ಯೂಚರ್ಗೆ ಆಗುತ್ತೆ ಅಂತ? ಹೌದು. ಓಕೆ ಸರ್. ಇದು ಗಂಡ್ಪಟನಾ ಸರ್ ಇದು? ಗಂಡ್ಪಟ. ಈ ತರ ಎಲ್ಲ ಪಡ್ದೆಲ್ಲ ಅಕ್ಕಿ ಆಡುತ್ತೆ ಸರ್ ಇದ್ರ ಜೊತೆಲಿ? ಪಡ್ದಲ್ಲೇ ಅಕ್ಕಿ ಆಡುತ್ತೆ ಸರ್. ಅಂದ್ರೆ ಪಡ್ದೆಲ್ಲ ಅಕ್ಕಿ ಆಡಿ ದಸ್ತಾದ್ಮೇಲೆ ಅಕ್ಕಿ ಬಿಡ್ತೀರಾ? ಹೌದು. ಓಕೆ ಸರ್. ಇದೆಲ್ಲ ಒಂದೇ ತರ ಒಂದೇ ತರ ಉಡಾನ್ ಮಾಡ್ಕೊಂಡ್ಬರ್ತೀವಿ ಸರ್. ನಾವ್ ಯಾವ್ದು ಬಿಟ್ರು ಅದೇ ಉಡಾನ್ ತರಾನೇ ಮಾಡ್ಕೊಂಡ್ಬರ್ತೀವಿ. ಅದಕ್ಕೆ ಯಾವ್ದು ಸೆಟ್ ಆಗುತ್ತೋ ಅದನ್ನ ಮಾಡ್ಕೊಂಡು ಬಿಟ್ಕೊಂಡ್ಬರ್ತೀವಿ. ಅದೇ 1 ದಿವಸ ಎಷ್ಟು ಹೇಳುತ್ತೆ 2 ದಿವಸ ಎಷ್ಟು ಹೇಳುತ್ತೆ ನೋಡ್ಕೊಂಡು ಬಿಟ್ಕೊಂಡ್ಬರ್ತೀವಿ ಸರ್. ಇನ್ನೊಂದು ನಾನು ಕೇಳಬೇಕು ಹೊರಟಿದ್ದು ಅಂತಂದ್ರೆ, ಇವಾಗ ಬಂದಾಗಿಂದ ಅವತ್ತು ನೋಡ್ತಾ ಇದೀನಿ ಸರ್. ಅವತ್ತು ನಾನು ಸೀಲ್ ದಿವಸ ಬಂದಿದ್ದೆ ನಾನು ರೆಫ್ರಿಯಾಗಿ. ಅವತ್ತು ನೋಡ್ತೀನಿ ನಿಮ್ದು ಅಕ್ಕಪಕ್ಕ ಸಿಕ್ಕಾಪಟ್ಟೆ ಬಂದವಡಿ ಇದೆ. ಹೆಂಗ್ ಸರ್ ಕಂಟ್ರೋಲ್ ಮಾಡಿ ಹೆಂಗ್ ಅಕ್ಕಿ ಬಿಡ್ತೀರಾ ನೀವು? ಇಲ್ಲ ಸರ್, ತುಂಬಾ ಬಂದಾವಡಿ ಇದೆ ಇಲ್ಲಿ. ಇಲ್ಲಿ ಹುಡುಕಿದ್ರೇನೆ ಒಂದು 20-25 ದವಡಿ ಸಿಗ್ಬೋದು ನಮ್ಗೆ.
ಆದ್ರೆ ನಾವು ಇಲ್ಲಿ ಅಕ್ಕ ಪಕ್ಕ ಆದವ್ರನ್ನೆಲ್ಲ ಚೆನ್ನಾಗಿ ಇಟ್ಕೊಂಡಿದೀವಿ. ಓಕೆ ಸರ್. ಅವ್ರಿಗೆಲ್ಲ ಒಂದು ಫೋನ್ ಮಾಡಿ ಹೇಳಿದ್ರೆ ಅವ್ರು ಅಕ್ಕಿ ಬಿಡೋದಿಲ್ಲ, ಅವಾಗ ನಾವು ಉಡಾನಿಗೆ ಬಿಟ್ಕೊಂತೀವಿ. ಓಕೆ ಸರ್. ಒಂದೊಂದು ಟೈಮು ಅವರು ಬಿಟ್ಟಿರ್ತಾರೆ, ನಾವು ಬಿಟ್ಟಿರ್ತೀವಿ, ಏನು ಮಾಡೋಕ್ಕಾಗಲ್ಲ, ಒಂದ್ಸತಿ ಬಿಡ್ಲೇಬೇಕು, ಬಿಟ್ಕೊಂತೀವಿ, ಹಂಗೆ ಹಿಂಗು ಬಿಟ್ಕೊಂತೀವಿ. ಸರ್ ಇವಾಗ ಸೀಲ್ಗೆ ಅಕ್ಕಿ ಬಿಟ್ಟಿದಾಗ ಅಕಸ್ಮಾತ್ ಯಾರು ಅಕ್ಕಪಕ್ಕ ದೌಡಿಯವ್ರು ಅಕ್ಕಿ ಬಿಟ್ಟು ಆ ಥರ ಫಾಲ್ಟ್ ಆಗಿದೆಯಾ ಸರ್ ನಿಮಗೆ? ಇಲ್ಲ ಸರ್, ಆ ಥರ ಎಲ್ಲ ಏನಾಗಿಲ್ಲ. ನಾವೊಂದು ಫೋನ್ ಮಾಡಿ ಹೇಳಿದ್ಮೇಲೆ ಯಾರು ಬಿಡೋದಿಲ್ಲ. ಏನು ಅಕ್ಕಪಕ್ಕ ಬಂದವಡಿರೋದು ಚೆನ್ನಾಗಿದ್ದಾರೆ ಸರ್? ಎಲ್ಲ ಚೆನ್ನಾಗಿದ್ದಾರೆ, ಹಾ. ಆ ಥರ ಎಲ್ಲ ಏನೂ ಇಲ್ಲ. ಸರ್ ಈಗಿನ ಜನ್ರೇಷನ್ ಅವ್ರಿಗೆ ನಿಮ್ಮ ಕಡೆ ಏನಾದ್ರು ಟಿಪ್ಸ್ ಕೊಡಂಗಿದ್ರೆ ಏನು ಕೊಡ್ತೀರಾ ಸರ್? ಏನು ಇಲ್ಲ ಸರ್, ನಿಯತ್ತಾಗಿ ಬಿಡ್ಬೇಕಷ್ಟೇ. 2 ಅವರ್ ಬಿಟ್ಟು ನಿಯತ್ತಾಗಿ ಬಿಡ್ಬೇಕು. ಅದು ಇದು ಮಾಡಿ ಬಿಡೋದಲ್ಲ, ನಿಯತ್ತಾಗೆ ಬಿಟ್ರೆ 2 ಅವರ್ ಆಡಿದ್ರು ನಮ್ಮ ಮನ್ಸಿಗೆ ಒಪ್ಪಿಗೆ ಆಗ್ಬೇಕು. ಓಯ್ ನನ್ನ ಅಕ್ಕಿ ನೀಟಾಗಿ ಆಡ್ ಕುತ್ಕೊಂಡೈತೆ ಅಂತ, ಅಷ್ಟೇ ಸರ್ ಹೇಳೋದು ನಾನು. ಸರ್ ನಿಮ್ಮ ಲಾಸ್ಟಲ್ಲಿ ಎಷ್ಟು ಜನ ಹುಡುಗರಿದ್ದಾರೆ ಸರ್? ಸರ್ ಬನ್ನಿ ಇವನೊಬ್ಬ ನಮ್ಮ ದಾವಡಿ ಜಾಕಿನೇ. ಇವರು ನಾನು ಇಲ್ಲ ಅಂದ್ರೂ ಮೇಂಟೈನ್ ಮಾಡ್ಕೊಂತಾರೆ. ಇವಾಗ್ಲೂ ಅಕ್ಕಿ ಗೂಡ್ ಕ್ಲೀನ್ ಮಾಡೋದಾಗ್ಲಿ, ನಾನು ಎಲ್ಲಾದ್ರೂ ಹೋದಾಗ ಅಕ್ಕಿ ನೋಡ್ಕೊಳಕ್ಕಾಗ್ಲಿ, ಇವರಿಬ್ರೆ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಬ್ಬ ಹುಡುಗ ಇಲ್ಲ, ಅವ್ರು 3 ಜನನು ನೀಟಾಗಿ ಅಕ್ಕಿ ನೋಡ್ಕೊಂತಾರೆ ಸರ್. ನಾನು ಅಕ್ಕಿ ಮಡಗ್ದಾಗಿಂದ ಇವರೇ ನೋಡ್ಕೊಳ್ಳೋದು. ಸರ್ ಇವರೆಲ್ಲ ನಮ್ಮ ಫ್ರೆಂಡ್ಸು, ನಮ್ಮ ಬ್ರದರ್ಸು. ಇನ್ನೊಬ್ರು ವಿಡಿಯೋಗೆ ಬರ್ತಾ ಇಲ್ಲ, ಅವರೇ ನಮಗೆ ತುಂಬಾ ಹೆಲ್ಪ್ ಮಾಡಿರೋದು. ಅವರು ನಾಚಿಕೆ ಅಂತೆ ವಿಡಿಯೋಗೆ ಬರೋದು. ಅವ್ರ ಹೆಸರು ಜೀವನ್ ಅಂತ, ಅವ್ರದ್ದು ದಾವಡಿ ಇದೆ ಕಾಲಾದುಮ್ಮ ಲಾಫ್ಟ್ ಅಂತ. ಇವರೆಲ್ಲ ನಮ್ಮ ಫ್ರೆಂಡ್ಸು, ಅವಾಗಿಂದಾನು ಸಪೋರ್ಟ್ ಮಾಡ್ಕೊಂಡ್ ಬರ್ತಾರೆ. ನೆಕ್ಸ್ಟ್ ವರ್ಷನೂ ಇದೇ ತರ ಸಪೋರ್ಟ್ ಆಗೇ ಇರ್ತಾರೆ. ನೆಕ್ಸ್ಟ್ ವರ್ಷನೂ ನಾವು ಅಕ್ಕಿ ಬಿಡ್ತೀವಿ. ಸರ್ ನಿಮ್ಗೆ ಎಷ್ಟು ವರ್ಷದಿಂದ ಫ್ರೆಂಡ್ಶಿಪ್ಪು? ನಿಮ್ಗೆ ಹೆಂಗೆ ಅಕ್ಕಿ ಶಾಕ್ ಬಂತು ಸರ್? ಸರ್ ನಾವು ಒಂದು ಚಿಕ್ಕ ವಯಸ್ಸಿಂದ ನಮ್ಮ ಫ್ರೆಂಡ್ಸೇ, ಒಂದು 15-12 ವರ್ಷದಿಂದ ಫ್ರೆಂಡ್ ಆಗಿದ್ದೀವಿ. ನಮ್ಗೇನು ಅಷ್ಟೊಂದು ಶೋಕಿ ಇಲ್ಲ, ಇವ್ರು ಅವಾಗಿಂದ ಶೋಕಿ ಮಾಡ್ಕೊಂಡ್ ಬಂದಿದ್ದಾನೆ. ಅವನ ಜೊತೆಲಿ ಅವ್ನು ಏನ್ ಮಾಡ್ತಾನೆ ಅದಕ್ಕೆ ಸಾಥ್ ಕೊಟ್ಕೊಂಡು ನಾವು ಅದೇ ತರ ಬೆಳಗ್ಗೆ ಬರ್ತಾ ಇದ್ದೀವಿ. ಸರಿ, ನೀವು ಎಲ್ಲ ಒಗ್ಗಟ್ಟಾಗಿ ಅಕ್ಕಿ. ಸರ್ ನಾಗಣ್ಣ ಲಾಫ್ಟ್ ನಿಮ್ಮ ಫ್ರೆಂಡ್ ಬಗ್ಗೆ ಒಂದು 2 ಮಾತು ಹೇಳಿ ಸರ್ ನಮಗೆ. ಬ್ರೋ, ನನಗೆ ಗೊತ್ತಿರಂಗೆ ಒಂದು 10 ವರ್ಷದಿಂದ ನಾನು ಅಕ್ಕಿ ಮಹೇಶ್ ಅವ್ರ ಹತ್ರ ನೋಡ್ತಾ ಇದ್ದೀನಿ. ಅಕ್ಕಿ ಮಡಗಿರೋದು ತುಂಬಾ ಕಷ್ಟ ಬಿದ್ದಿದ್ದಾರೆ. ಅಕ್ಕಿ ವಿಷಯದಲ್ಲಿ ತುಂಬಾ ಅಕ್ಕಿಗಳು ಹೋಯ್ತು, ಕಳೆದೋಯ್ತು. ಆದ್ರೂ ಕೂಡ ಅಕ್ಕಿನ ಸೇರಿಸಿ ಇವತ್ತು ಅಕ್ಕಿನ ಬಿಡ್ತಾ ಇದಾರೆ. ಒಳ್ಳೆ ಟೈಮಿಂಗ್ಸ್ ಬಂದಿದೆ, ಅಕ್ಕಿಲಿ ಒಳ್ಳೆ ನಿಯತ್ ಇದೆ, ಏನ್ ಮೋಸ ಏನಿಲ್ಲ. ಅಕ್ಕಿಗಳು ಮಡಗಿದ್ದಾರೆ. ನಾವು ನೋಡಿರೋ ಪ್ರಕಾರ ಒಳ್ಳೆ ಶೋಕ್ದಾರು. ನನ್ನ ಇದ್ರಲ್ಲಿ, ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳ್ತಾ ಇರೋದು, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಮಡಗಿದೆ ಅಕ್ಕಿ. ಒಂದ್ 6 ತಿಂಗಳು ಮಡಗಿದೆ. ಸ್ವಲ್ಪ ಪ್ರಾಬ್ಲಮ್ ಇಂದ ಎತ್ಬಿಟ್ಟೆ ಅಕ್ಕಿನ. ಅರೆ ಮಹೇಶ್ ಅಕ್ಕಿಗಳು ನೋಡ್ಕೊಂಡು ಅವಾಗಿನ ಇದು ಮಾಡ್ತಿದ್ವಿ. ಸರ್ ನೀವೇನಾರು ಮಾತಾಡಿ ಸರ್ ನಾಗಣ್ಣ ಲಾಫ್ಟ್ ಬಗ್ಗೆ. ನಾನು ತುಂಬಾ ವರ್ಷದಿಂದ ಅಕ್ಕಿ ಮಡಗಿದ್ದೆ, ಒಂದು 10 ವರ್ಷದಿಂದ ಅಕ್ಕಿ ಮಡಗಿದ್ದೀನಿ. ಆದ್ರೆ ಸೀಲಿಗೆ ಬಿಡೋದು ಅದೆಲ್ಲ ಕಷ್ಟ ಐತೆ. ಬಟ್ ನಾನು ಬಿಡಕ್ ಆಗ್ಲಿಲ್ಲ. ನಮ್ ಫ್ರೆಂಡ್ ಬಿಡ್ತವ್ರೆ ಮಹೇಶ್ ಅಂತ, ಏನೋ ನಮ್ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡ್ಕೊಂಡು ಜೊತೆಗಿದ್ದೀವಿ. ಅಕ್ಕಿ ಚೆನ್ನಾಗಿ ಬಿಡ್ತವ್ರೆ, ಮೋಸ ಗೀಸ ಏನಿಲ್ಲ. ಅವ್ನ ಕೈಯಲ್ಲಿ ಆಗಿಸ್ ಮಾಡ್ತವನೆ, ನಾವು ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ವಿ. ಓಕೆ ಸರ್, ನೀವೆಲ್ಲ ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಸರ್? ನಾವೆಲ್ಲ ತುಂಬಾ ವರ್ಷದಿಂದ ಸರ್ ಇದೇ ಏರಿಯಾದಲ್ಲಿ ಇರೋರು. ನಾವೆಲ್ಲ ಒಂದು 10 ವರ್ಷದಿಂದ ಜೊತೆಗೆ ಇರೋರು. ಸರ್ ನಮ್ಮ ಕಡೆಯಿಂದ, ಮುಫಾಸ ಲಾಫ್ಟ್ ಕಡೆಯಿಂದ ಒಂದು ಚಿಕ್ಕದಾಗಿ ಏನೋ ಮಾಡಿದೀವಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ನೀವು ಬಂದು ಇಷ್ಟೆಲ್ಲ ಫ್ರೀ ಮಾಡಿಕೊಂಡು ನಮ್ಮ ಮನೆ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ತುಂಬ ಥ್ಯಾಂಕ್ಸ್ ಸರ್. ಓಕೆ ಸರ್. ಬ್ರೋ, ಅದೇ ಇವಾಗ ನೀವು ನಮ್ಮ ಚಿಕ್ಕ ಲಾಫ್ಟ್ನ ಗುರುತಿಸಿ ಬಂದು ವಿಡಿಯೋ ಮಾಡ್ಕೊಡಿ, ತುಂಬ ಥ್ಯಾಂಕ್ಸ್ ಬ್ರೋ. ಅದೇ ನಿಮ್ಮದು ಯೂಟ್ಯೂಬ್ದು ಚಾನಲ್ ಇದೆಯಲ್ಲ ಮುಫಾಸ ಲಾಫ್ಟ್ ಅಂತ, ಅದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವರು ಸ್ವಲ್ಪ ಬೆಳೆಸಿ ಇವ್ರನ್ನು. ಬ್ರೋ, ನಾಗಣ್ಣ ಲಾಫ್ಟ್ ಕಡೆಯಿಂದ ನಿಮಗೆ ಚಿಕ್ಕದೊಂದು ಸಲ್ಮಾನ. ತುಂಬಾ ಥ್ಯಾಂಕ್ಸ್ ಬ್ರೋ. ಇಲ್ಲ, ಇದೇ ತರ ನೀಟಾಗಿ ಬೆಳೀರಿ, ಏನೇ ಮಾಡ್ರಿ ನಾವು ಸಪೋರ್ಟ್ ಮಾಡ್ತೀವಿ. ಇದೇ ತರ ಇದ್ರೆ ಸರ್ ಸಾಕು ಸರ್, ಅಷ್ಟೇ. ಇದೇ ತರ ಇನ್ನ ಚೆನ್ನಾಗಿ ಬೆಳೀರಿ. ತುಂಬಾ ಥ್ಯಾಂಕ್ಸ್ ಸರ್. ಬ್ರೋ, ಎಲ್ಲ ಏನು ವಿಡಿಯೋ ನೋಡ್ತಾ ಇದ್ದೀರಾ, ಮುಫಾಸ ಲಾಫ್ಟ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಕೊಡಿ.
ಹಂಗೆ ಲೈಕ್ ಕಮೆಂಟ್ ಮಾಡಿ ಬ್ರೋ. ಇನ್ನೊಂದು ಏನು ಅಂತಂದ್ರೆ ನೀವು ಎಲ್ಲರೂ ನಾನು ಇಷ್ಟೊಂದು ಲಾಫ್ಟಿಗೆ ವಿಸಿಟ್ ಮಾಡಿದೀನಿ, ಹೌದು. ಎಲ್ಲರೂ ವೈಟ್ ಕಲರ್ ಛತ್ರಿಗೆ ಪೇಂಟ್ ಹೊಡಿತಾರೆ, ನೀವು ಸರ್ ಡಿಫ್ರೆಂಟ್ ಆಗಿ ಬ್ಲೂ ಕಲರ್ ಹೊಡಿತೀರಿ, ಏನ್ ಸರ್ ಅದು? ಇಲ್ಲ ಸರ್, ನಾವು ವೈಟ್ ಕಲರೇ ಹೊಡಿತಾ ಇದ್ದಿದ್ದು. ಹಾ ಇಲ್ಲಿ ಅದನ್ನ ನೋಡಿ 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 ಎಲ್ಲ ವೈಟ್ ಕಲರ್ ಹೊಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಾವೇ ಡಿಫ್ರೆಂಟ್ ಆಗ್ಬಿಡೋಣ ಅಂತ ಬ್ಲೂ ಹೊಡೆದ್ಬಿಟ್ಟಿದೀವಿ. ಓಕೆ ಸರ್, ಓಕೆ. ನೋಡಿ ಫ್ರೆಂಡ್ಸ್, ಇವ್ರದ್ದು ನಾಗಣ್ಣ ಲಾಫ್ಟ್ ಅವರು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಬ್ಲೂ ಕಲರ್ ಛತ್ರಿ, ಹೆಂಗಿದೆ ಅಂತ ನೋಡಿ ಫ್ರೆಂಡ್ಸ್. ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ. ಮಹೇಶ್ ಅವರು 7 ಗಂಟೆ 28 ನಿಮಿಷ ಹಾಗೂ 5 ಗಂಟೆ 8 ನಿಮಿಷ, ಒಟ್ಟು 12 ಗಂಟೆ 36 ನಿಮಿಷ ಈ ಕಲರ್ಸ್ ಗ್ರೂಪ್ನಲ್ಲಿ ಆರಿಸಿ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಅವರ ಹಕ್ಕಿಗಳು ಇದೇ ರೀತಿ ಮುಂದೆ ಕೂಡ ಆಗಲಿ, ಹಾಗೆ ಅವರಿಗೆ ಒಳ್ಳೆ ಕೀರ್ತಿಯನ್ನು ತರಲಿ ಅಂತೇಳಿ ನಾವು ಹಾರೈಸ್ತೇವೆ. ಹಾಗೆ ಸರ್ ಏನನ್ಸ್ತು ಸರ್ ಇವತ್ತು ಏರಿಯಾಸ್ಗೆ ಅಕ್ಕಿ ಬಿಟ್ಟಿದ್ರಿ, ಪ್ರೈಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ, ಏನನ್ಸ್ತು ಸರ್ ಈ ಮೂಮೆಂಟ್ ಅಲ್ಲಿ? ಸರ್ ಖುಷಿ ಆಗುತ್ತೆ. ಹಾ ಅದೇ ನಾವು ಕಷ್ಟಪಟ್ಟಿದ್ದಕ್ಕೆ ಬಿಸಿಲು ಗಾಳಿ ಮಳೆ ಅಂದಿರಂಗೆ ಅಕ್ಕಿನೆಲ್ಲ ಡ್ಯೂಟಿ ಮಾಡ್ಕೊಂಡು ಅಕ್ಕಿ ಬಿಟ್ಟಿದ್ದಕ್ಕೂ ನಮ್ಗೆ ಸಾರ್ಥಕ ಅಂತ ಅನ್ಸುತ್ತೆ ಸರ್. ನಾನು ನೋಡಿದೆ ಇವತ್ತು ಬಂದು ಪ್ರೈಸ್ ಎಲ್ಲ ಕಲೆಕ್ಟ್ ಮಾಡಿದ್ರಿ. ಹೌದು, ತುಂಬಾ ಚೆನ್ನಾಗಿ ಅಕ್ಕಿ ಬಿಟ್ಟಿದ್ರಿ. ಹೌದು ಸರ್. ಸರ್ ಇನ್ನ ಮುಂದೆ ಬರೋ ವರ್ಷಕ್ಕೆ 2027ಕ್ಕೆ ಇನ್ನ ಒಳ್ಳೊಳ್ಳೆ ಅಕ್ಕಿ ಬಿಡ್ರಿ. ಇನ್ನ ಬಂದು ನಾವು ವಿಡಿಯೋ ಮಾಡೋ ಅವಕಾಶ ಮಾಡ್ಕೊಂಡ್ ಕೊಡ್ರಿ ಸರ್. 2027ಕ್ಕೆ ಇನ್ನ ಲಾಂಗ್ ಟೈಮ್ ಬಿಟ್ರಿ, 12 ಅವರ್ ಅಕ್ಕಿ ಬಿಟ್ಟಿದ್ದೀರಾ. ಹೌದು ಸರ್. ಇನ್ನ ಮುಂದಕ್ಕೆ ಸಿಂಗಲ್ಗೆನೆ 12-13 ಅವರ್ ಅಕ್ಕಿ ಬಿಡೋ ತರ ಆಗ್ರಿ ಸರ್. ಇದೇ ತರ ಮುಫಾಸಲ್ಗೆ ಸಪೋರ್ಟ್ ಮಾಡಿ. ನೀವು ಸರ್ ಮುಂದಿನ ವರ್ಷ ಅಕ್ಕಿ ಬಿಡಿ, ಏನ್ ನಿಲ್ಸ್ಬೇಕೋ ಮಾಡೋಣ ಸರ್. ಅವರು ಆಗ್ದಿರೋರು ಇವ್ರು ಆಗ್ದಿರೋರು 1000 ಮಾತಾಡ್ಲಿ, ಬೆಳ್ಸೋರ್ ಇದ್ರೆ ಬೆಳ್ಸೇ ಬೆಳೆಸ್ತಾರೆ. ನಿಮ್ ಪ್ರಯತ್ನ ನೀವು ಮಾಡಿ, ಒಂದಲ್ಲ ಒಂದಿನ ನಿಮ್ಗೆ ಫಲ ಸಿಗುತ್ತೆ ಸರ್.